ಭಾಗ್ಯಕ್ಕ? ಅಲ್ಲಿ ನಿಂತ್ಕೊಂಡು ಏನ್ ನೋಡ್ತಾ ಇದ್ದೀರಾ? ತಣ್ಣಗೆ ಗಾಳಿ ಬೀಸ್ತಾ ಇದೆಯಾ? ಈ ಮನೆ ಇದೆಯಲ್ಲ ಭಾಗ್ಯಕ್ಕ, ಇದು ಇಂಡಿಪೆಂಡೆಂಟ್ ಹೌಸು. ಮನೆ ಸುತ್ತಮುತ್ತ ಮರ ಗಿಡಗಳು ಎಲ್ಲ ಇದೆ. ನಾವು ಮೊದ್ಲಿದ್ವಲ್ಲ, ಆ ಮನೆ ಸುತ್ತ ಬರೀ ಮನೆಗಳೇ ಇತ್ತು. ಕಾಂಕ್ರೀಟ್ ಕಾಡಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ, ಅಪಾರ್ಟ್ಮೆಂಟಲ್ಲಿ ಇದ್ವಿ. ಆಮೇಲೆ ನನ್ನ ಮಗನೇ ಕಷ್ಟಪಟ್ಟು ದುಡಿದು ಇಷ್ಟು ದೊಡ್ಡ ಮನೆ ಕಟ್ಸಿದ್ದು. ನಾನು ನನ್ನ ಸರ್ವೀಸಲ್ಲಿ ದುಡಿಯೋಕ್ಕಾಗದೇ ಇರೋಷ್ಟನ್ನ ನನ್ನ ಮಗ 2 ವರ್ಷದಲ್ಲಿ ದುಡಿದು ಬಿಟ್ಟಿದ್ದಾನೆ. ಅದಕ್ಕೆ ಹೇಳೋದು, ರಿಸ್ಕ್ ತಗೊಂಡ್ರೇನೆ ರಸ್ಕ್ ತಿನ್ನಕ್ಕಾಗೋದು ಅಂತ. ಇಲ್ಲ ಅಂದರೆ ನಂತರ ಆಗ್ಬಿಡ್ತೀವಿ. 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. ಜೀವನ ಪೂರ್ತಿ ದುಡ್ದೆ ಏನು ಸಾಧನೆ ಮಾಡಿದೆ ಅಂದರೆ ಏನೂ ಇಲ್ಲ. ಮೊದಲೆಲ್ಲ ಕಷ್ಟ ಇತ್ತು ಭಾಗ್ಯಕ್ಕ, ಆದರೆ ಈಗ ಹಾಗಿಲ್ಲ. ಹಾಸಿಗೆ ಇದ್ದಷ್ಟು ಉದ್ದ ಕಾಲು ಚಾಚಬೇಕು ಅಂತೇನಿಲ್ಲ. ಕಾಲು ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ಹಾಸ್ಕೊಂಡು ಮಲ್ಕೋಬಹುದು. ದೇವರ ಸದ್ಯಕ್ಕೆ ಅಷ್ಟು ಚೆನ್ನಾಗಿ ಇಟ್ಟಿದ್ದಾನೆ. ಬಂದ ದಾರಿನ ಒಂದ್ಸರಿ ತಿರುಗಿ ನೋಡಿದ್ರೆ ಆಶ್ಚರ್ಯನೂ ಆಗತ್ತೆ, ಖುಷಿನೂ ಆಗತ್ತೆ. ನಮ್ಮ ಕಣ್ಣು ಮುಂದೆ ಬೆಳೆದ ಮಕ್ಕಳು ನಮ್ಮನ್ನು ಮೀರಿ ಬೆಳೀತಾರೆ, ನಮಗಿಂತ ಎತ್ತರಕ್ಕೆ ಏರ್ತಾರೆ ಅಂದರೆ ಯಾವುದೇ ತಂದೆ ತಾಯಿಗೆ ಖುಷಿ ಆಗೋದಿಲ್ವಾ ಭಾಗ್ಯಕ್ಕ? ನನಗಂತೂ ತುಂಬ ಖುಷಿ ಇದೆ ಭಾಗ್ಯಕ್ಕ, ತುಂಬ ತೃಪ್ತಿ ಇದೆ. ಒಪ್ಪತ್ತು ಊಟಕ್ಕೆ ಗತಿ ಇಲ್ದಿದ್ದವನು ನಿಮ್ಮ ಮನೆಗೆ ವಾರ ಅನ್ನಕ್ಕೆ ಬರ್ತಾ ಇದ್ದೆ. ಆದರೆ ಈಗ ನನ್ನ ಮಗ ಕಷ್ಟಪಟ್ಟು ದುಡಿದು ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾನೆ ಅಂದಮೇಲೆ ಇನ್ನೇನು ಬೇಕು ಭಾಗ್ಯಕ್ಕ? ಸ್ವರ್ಗಕ್ಕೆ 3 ಗೇಣು. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸೊಸೆ, ನಾವೆಲ್ಲ ಸುಖವಾಗಿದ್ದೀವಿ. ಬದುಕಿನ ಸಂಜೆನಲ್ಲಿ ಆರಾಮಾಗಿದ್ದೀವಿ, ಹಾಯಾಗಿದ್ದೀವಿ. ಯಾವುದೇ ಆತಂಕ, ಭಯ ಇಲ್ಲ, ನಿಶ್ಚಿಂತೆಯಾಗಿದ್ದೀವಿ ಭಾಗ್ಯಕ್ಕ. ಏನು ಗೊತ್ತಾ ಭಾಗ್ಯಕ್ಕ, ನನ್ನ ಮಗ ಈ ಹಂತಕ್ಕೆ ಬೆಳೆಯೋದಕ್ಕೆ ನಿಮ್ಮ ಮಗನೇ ಕಾರಣ. ನನ್ನ ಅಳಿಯಂದ್ರು ಅವನು ಸೋತು ಕೂತಿದ್ದಾಗ ಅವನ ಕೈ ಹಿಡಿದು ಮೇಲಕ್ಕೆತ್ತಿದ್ರು, ಆತ್ಮವಿಶ್ವಾಸ ತುಂಬಿದ್ರು. ಅಷ್ಟೇ ಅಲ್ಲ ಭಾಗ್ಯಕ್ಕ, ಅವನು ಬಿಸ್ನೆಸ್ ಮಾಡಬೇಕು ಅಂದಾಗ ಅವನಿಗೆ ಸಹಾಯ ಮಾಡಿ ಅವನಿಗೆ ಮಾರ್ಗದರ್ಶನ ಕೊಟ್ಟರು. ಎಷ್ಟು ಮಜಾ ನೋಡಿ ಭಾಗ್ಯಕ್ಕ. ಒಂದು ಕಾಲದಲ್ಲಿ ನೀವು ನನಗೆ ಮಾರ್ಗದರ್ಶಿ ಆಗಿದ್ರಿ, ಈಗ ನಿಮ್ಮ ಮಗ ನನ್ನ ಮಗನಿಗೆ ಮಾರ್ಗದರ್ಶಿ ಆಗಿದ್ದಾರೆ. ಒಟ್ಟಿನಲ್ಲಿ ಕೊಡೋದು, ಕೈ ಹಿಡಿದು ಎತ್ತೋದು ನಿಮ್ಮ ವಂಶಕ್ಕೆ ರಕ್ತಗತವಾಗಿ ಬಂದ್ಬಿಟ್ಟಿದೆ. ಏನು ಈ ಲೆವೆಲ್ ಕೆಲಸ ಕೊಡ್ತಾ ಇದೆ? ಬಂತ ಧೈರ್ಯ? ಓ ಸಿಕ್ಕಾಪಟ್ಟೆ ಬಂತಪ್ಪ. ಯಾವುದದು ಡ್ರಿಂಕು? ಹಳೇದು ಕಣ. ಅಯ್ಯಪ್ಪ, ಇವು ಹಣದ 2 ಮನೆ ಕಾಣಿಸ್ತಾ ಇದೆಯಲ್ಲೋ? ಏಯ್, ಈ ಕಡೆ ಮನೆ, ಈ ಕಡೆ ಇದೆಯಾ? ಸರಿ, ಹುಷಾರಾಗಿ ಮಾತಾಡ್ಸ್ಕೊಂಬ, ಇಲ್ಲೇ ಇರ್ತೀನಿ. ಏನು ಹೋಗು, ಉಟ್ಕೊಂಡು ದಾರಿ ತೋರ್ಸ ನನ್ನ ಮಗನೇ. ನಾನೇ ಬರ್ಬೇಕ? ಮತ್ತೆ ನಡಿಯಲ್ಲ, ಬಾ ನಡಿ. ಹುಷಾರು. ಹಾಂ, ಇರು, 1 ನಿಮಿಷ ಇರು. ನಿಂಗೂ ಧೈರ್ಯ ಸಲ್ತಾಳೆ ತಾನೆ? ಇನ್ನೊಂದು ಪೆಗ್ ಹಾಕ್ತಾರೆ. ಇನ್ನೊಂದು ಪೆಗ್? ಹಾಂ. ಇವಾಗ ನೀನಿರೋ ಪರಿಸ್ಥಿತಿಗೆ ಇನ್ನೊಂದು ಪೆಗ್ ಹಾಕೊಂಡ್ರೆ ನೀನಾಗ ಅದಕ್ಕೇನು ಮಾತಾಡ್ಸೋದಲ್ಲ, ನಿನ್ನನ್ನೇ ಎಲ್ಲರೂ ಬಂದು ಎಬ್ಸ್ ಮಾತಾಡಿಸ್ಬೇಕು. ಆ ಸ್ಥಿತಿಗೆ ಹೋಗ್ಬಿಡ್ತೀವಿ. ಬೇಡ ಬೇಡ, ಬಂದೇ. ಎಲ್ಲಿಗೆ ಹೋಗ್ತಾ ಇದೀಯೋ? ಬಂದೇ ಇರೋ. ಏನೋ ಇದು, ಸನ್ಮಾನ ಮಾಡ್ತಾ ಇದೀಯಾ? ಎಲ್ಲೋ ಮಖ ಮುಚ್ತಾ ಇದ್ದೀವಿ. ಅಲ್ವೋ ಆನಂದ, ಇದು ಯಾಕೋ ಗುರು ಸಿಗ್ಬಾರ್ದಲ್ಲ? ಇವಾಗ ನಾವು ಅಪಾಯಿಂಟ್ ಮಾಡಿದೀವಲ್ಲ, ನನ್ನ ಮಕ್ಕಳು ನಮ್ಮನ್ನ ಗುರು ತಿಳಿಲಿಲ್ಲ. ಏನ್ ಬ್ರಿಲಿಯಂಟ್ ಫ್ರೆಂಡ್ ನೀನ್ ಲೈ. ಐ ಆಮ್ ಪ್ರೌಡ್ ಆಫ್ ಯು ಮ್ಯಾನ್. ಬಿಡ ಬಾ. ಏಯ್ ಹುಷಾರು, ಟೆನ್ಷನ್ ಮಾಡ್ಕೊಬೇಡಪ್ಪ. ಏನೋ ಏ
ಏನೋ ನಿಮ್ಮ ಮಾವ ಬಿಲ್ಡಿಂಗ್ ಇಂತ ದೊಡ್ಡ ಗೇಟ್ ಇಟ್ಬಿಟ್ಟವ್ರಲ್ಲೋ. ಗೇಟ್ ಹಾಕ್ಬಿಟ್ಟು ನಾವೇನ್ ಅನ್ಕೊಂಡ್ರದು ಸೌಂಡ್ ಮಾಡ್ದಂಗೆ ಗೇಟ್ ತೆಗಿಬೇಕು. ಮೈಗೂನಾ ಏನ್ ಮಾಡ್ತೀಯ? ವೇಟ್ ಅಂಡ್ ವಾಚ್. ತಳ್ಬೇಡ ಕಣೋ, ಹೆಲ್ಪ್ ಮಾಡ್ತಾ ಇದ್ದೆ. ಬೇಡ ಪ್ಲೀಸ್. ಯಾರ ನೀವು? ನಾನು ಕಣ ಬಾಸು. ಏಯ್, ಮುಖ ಮುಚ್ಕೊಂಡು ಒಳಗಡೆ ಹೋಗೋದಲ್ವೇನೋ ಪ್ಲಾನ್? ಅದು ಆವಾಗ ಮಾಡಿದ ಪ್ಲಾನು. ಗನ್ನಿಗೆ ಹಿಂದೆ ಕೈ ಹಾಕದ್ನಲ್ಲ, ಗಾಬರಿ ಆಗೋಯ್ತು. ನೋಡ್ದಾ ಸರ್ ನೀವೇನು ಸರ್ ಈ ಥರ ಬರ್ತಾ ಇದ್ದೀರಾ? ಫೋನ್ ಮಾಡಿದ ನಾನೇ ಬಂದು ಗೇಟ್ ತೆಗಿದ್ದೀನಲ್ಲ ಸರ್. ಏಯ್, ಅದು ನಮಗೆ ಗೊತ್ತಿಲ್ವಾ? ಹೌದು, ನಿಂಗೆ ಮದುವೆ ಆಗಿದೆಯಾ? ಇಲ್ಲ ಸರ್. ಇಬ್ರಿಗೂ ಆಗಿಲ್ಲ. ಹಂಗಾದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಲ್ಲ. ನಮ್ಮ ಕೆಲಸ ಮುಗಿಸ್ಕೊಂಡು ಬರೋವರೆಗೂ ನೀವಿಬ್ರು ಗೇಟಿಂದ ಆಚೆ ಇರಿ. ಸರಿ ಸರ್. ಈಗ ನಿನ್ನ ಕೆಲಸ ಶುರು ಹಚ್ಕೊ. ಅರ್ಜೆಂಟ್ ಮಾಡ್ಬೇಕು.